ರಾಮನಗರ ಪಾಲಿಟಿಕ್ಸ್ ಕಾವೇರ್ತಾ ಇದೆ. ಹಾಲಿ ಕೇಂದ್ರ ಸಚಿವ HDK ಹಾಗೂ DKಶಿ ನಡುವಿನ ಬಿಡದಿ ಟೌನ್ಶಿಪ್ ಪಾಲಿಟಿಕ್ಸ್ ಮುಂದುವರಿತಾ ಇದೆ. ಬಿಡದಿ ಟೌನ್ಶಿಪ್ ಮಾಡಲೇಬೇಕು ಅಂತ DK ಶಿವಕುಮಾರ್ ಹಠ ತೊಟ್ಟಿದ್ದಾರೆ. DKಶಿಯ ನಡೆಗೆ ಮಾಜಿ HDK ಗರಂ ಆಗಿದ್ದಾರೆ. ಟೌನ್ಶಿಪ್ ಮಾಡೋಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ HDK. ಬಿಡದಿ ಬಳಿ ಟೌನ್ಶಿಪ್ ಮಾಡಿದ್ರೆ ರೈತರ 100 ಎಕರೆ ಜಮೀನು ಸ್ವಾಧೀನ ಆಗುತ್ತೆ. ಕುಮಾರಸ್ವಾಮಿ ಜಮೀನು ಸಹ ಸ್ವಾಧೀನ ಆಗುವ ಸಾಧ್ಯತೆ ಇದೆ. ಹಾಗಾಗಿ ಈ ಟೌನ್ಶಿಪ್ ವಿರೋಧಕ್ಕೆ HDK ಮುಂದಾಗ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಇದನ್ನ ಮಾಡಕ್ ಬಿಡಲ್ಲ ಅಂತ ಇದ್ದಾರೆ HDK. ಇದನ್ನ ವಿರೋಧಿಸಿ ಜಾತ್ಯತೀತ ಜನತಾದಳದಿಂದ ಪ್ರತಿಭಟನೆಯನ್ನ ಕೂಡ ಶನಿವಾರ ಮಾಡ್ತಾರಂತೆ. ಈ ಪ್ರತಿಭಟನೆಯನ್ನ ಉದ್ದೇಶಿಸಿ ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ. DK ಶಿವಕುಮಾರ್ ಮತ್ತೆ ಜೈಲಿಗೆ ಹೋಗೋದನ್ನ ಯಾರು ತಪ್ಸಕ್ಕಾಗಲ್ಲ ಅನ್ನುವ ಭವಿಷ್ಯ ನುಡಿದಿದ್ದಾರೆ. ಮತ್ತೊಂದ್ಸಲ ಜೈಲಿಗೆ ಹೋಗ್ತಾರೆ ಕುಮಾರಸ್ವಾಮಿ, HDK ಅಂತ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ, DK ಹೋಗ್ತಾರೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ, ಅದಕ್ಕೆ DK ಕೂಡ ವಾಪಸ್ ಟಾಂಗ್ ಕೊಟ್ಟಿದ್ದಾರೆ. ಈ ಟೌನ್ಶಿಪ್ ಯೋಜನೆ ಕುಮಾರಸ್ವಾಮಿ ಕಾಲದಲ್ಲಿ ಆಗಿದ್ದು ಅಂತ DK ಬ್ರದರ್ಸ್ ಈಗ ರಿವರ್ಸ್ ಆನ್ಸರ್ ಕೊಡ್ತಾ ಇದ್ದು ರಾಮನಗರ ರಣಕಣದಲ್ಲಿ HDK ವರ್ಸಸ್ DK ಬ್ರದರ್ಸ್ ಕಾಳಗ ಜೋರಾಗ್ತದೆ. ಒಂದು ಕಾಲದ ಜೋಡೆತ್ತುಗಳು ಇವರಿಬ್ರು. ಯಾರು ಇದೆ? DK ಮತ್ತು HDK. ಈಗ ಕೆಲವೊಂದು ಮನಸ್ತಾಪಗಳು ಬಂದು ಹಾವು ಮುಂಗ್ಸಿ ಅಂತ ಆಡ್ತಾ ಇದ್ದಾರೆ. ರಾಮನಗರದ ವಿಚಾರ ಆಯ್ತು, ಇದೀಗ ಟೌನ್ಶಿಪ್ ವಿಚಾರದಲ್ಲಿ ರಾಜಕೀಯ ನಡೀತಾ ಇದೆ. ನನಗೆ ಗೊತ್ತಿಲ್ಲಪ್ಪ. ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿಗಳು, ಅವ್ರಿಗೇನೇನು ಮಾಹಿತಿ ಇದೆಯೋ ಅವ್ರಿಗೆ ಗೊತ್ತಿದೆ. ಕಾದ್ ನೋಡೋಣ. ನನಗೆ ಗೊತ್ತಿಲ್ಲಪ್ಪ. ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿಗಳು, ಅವ್ರಿಗೇನೇನು ಮಾಹಿತಿ ಇದೆಯೋ ಅವ್ರಿಗೆ ಗೊತ್ತಿದೆ. ಕಾದ್ ನೋಡೋಣ. ನನಗೆ ಗೊತ್ತಿಲ್ಲಪ್ಪ. ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿಗಳು, ಅವ್ರಿಗೇನೇನು ಮಾಹಿತಿ ಇದೆಯೋ ಅವ್ರಿಗೆ ಗೊತ್ತಿದೆ. ಕಾದ್ ನೋಡೋಣ. ನನಗೆ ಗೊತ್ತಿಲ್ಲಪ್ಪ. ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿಗಳು, ಅವ್ರಿಗೇನೇನು ಮಾಹಿತಿ ಇದೆಯೋ ಅವ್ರಿಗೆ ಗೊತ್ತಿದೆ. ಕಾದ್ ನೋಡೋಣ. ಮಾಧ್ಯಮದವ್ರು ಸಹಕಾರ ಕೊಡ್ತೀನಿ. ಒಂದೊಳ್ಳೆ ಟೌನ್ಶಿಪ್ ಮಾಡಬೇಕು, ಬೆಂಗಳೂರಿನ ಮೇಲೆ ಒತ್ತಡ ಕಡಿಮೆ ಮಾಡಬೇಕು, ಅದಕ್ಕೆ ನಿಮ್ ಸಹಕಾರ ಇರಲಿ. ಮಾಧ್ಯಮದವ್ರು ಸಹಕಾರ ಕೊಡ್ತೀನಿ. ಒಂದೊಳ್ಳೆ ಟೌನ್ಶಿಪ್ ಮಾಡಬೇಕು, ಬೆಂಗಳೂರಿನ ಮೇಲೆ ಒತ್ತಡ ಕಡಿಮೆ ಮಾಡಬೇಕು, ಅದಕ್ಕೆ ನಿಮ್ ಸಹಕಾರ ಇರಲಿ. ಮಾಧ್ಯಮದವ್ರು ಸಹಕಾರ ಕೊಡ್ತೀನಿ. ಓಕೆ, ಇದೀಗ DK ವರ್ಸಸ್ HDK ವಾರ್ ರಾಮನಗರದಲ್ಲಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶುರುವಾಗಿದೆ. ಇದೀಗ ರಾಮನಗರದಲ್ಲಿ ಅಂದರೆ ಈ ಟೌನ್ಶಿಪ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಪ್ಲ್ಯಾನನ್ನು ಕೈ ಬಿಡಬೇಕು ಅಂತ HDK ವಾದ, ಅದನ್ನು ಮಾಡೇ ತೀರ್ತೀನಿ ಅಂತ DK ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ. DK ಶಿವಕುಮಾರ್ ನಡೆಗೆ ಕೇಂದ್ರ ಸಚಿವ HDK ಗರಂ ಆಗಿದ್ದು ಟೌನ್ಶಿಪ್ಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕೇಂದ್ರದ ಸಚಿವ ಕುಮಾರಸ್ವಾಮಿ ಅವರು. ಟೌನ್ಶಿಪ್ಗಾಗಿ ರೈತರ 100 ಎಕರೆ ಜಮೀನು ಸ್ವಾಧೀನ ಆಗುತ್ತೆ, ಅದರಲ್ಲಿ ಕುಮಾರಸ್ವಾಮಿ ಅವರ ಜಮೀನು ಕೂಡ ಆ್ಯಡ್ ಆಗುತ್ತೆ ಅನ್ನುವಂತಹ ಸುದ್ದಿಗಳಿದ್ದಾವೆ. ಹಾಗಾಗಿ ಇವರು ಅದನ್ನು ಅಪೋಸ್ ಮಾಡ್ತಾ ಇದ್ದಾರೆ ಅಂತಲೂ ಒಂದು ವಾದ ಇದೆ. ಹೀಗಾಗಿ ಬಿಡದಿ ಟೌನ್ಶಿಪ್ಪನ್ನು ವಿರೋಧ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಅಂತ. ಮತ್ತೊಂದು ಕಡೆ ಯಾವುದೇ ಕಾರಣಕ್ಕೂ ಟೌನ್ಶಿಪ್ ಮಾಡೋಕೆ ಬಿಡಲ್ಲ ಅಂತ ಕೂಡ ಕುಮಾರಸ್ವಾಮಿ ಪಟ್ಟು ಹಿಡಿದಿದ್ದಾರೆ. ಒಂದು ಭವಿಷ್ಯ ನುಡಿದಿದ್ದಾರೆ, ಮತ್ತೆ ಜೈಲಿಗೆ ಹೋಗ್ತಾರೆ DK ಅಂತ. ಟೌನ್ಶಿಪ್ ವಿರೋಧಿಸಿ JDS ಪ್ರತಿಭಟನೆ ಕೂಡ ಮಾಡಿತ್ತು. ಪ್ರತಿಭಟನೆ ವೇಳೆ ಕುಮಾರಸ್ವಾಮಿ ಅವರು ಗರಂ ಆಗಿದ್ದಾರೆ, ಅಂದರೆ ಸಿಟ್ಟನ್ನು ವ್ಯಕ್ತಪಡಿಸಿದ್ದಾರೆ. DK ಶಿವಕುಮಾರ್ ಮತ್ತೆ ಜೈಲಿಗೆ ಹೋಗೋದನ್ನು ತಪ್ಪಿಸೋಕೆ ಆಗಲ್ಲ, ಅಂದರೆ ಇನ್ನೊಂದ್ಸಲ ಹೋಗ್ತಾರೆ ಜೈಲಿಗೆ ಅನ್ನುವಂತಹ DKಯ ಜೈಲಿನ ಭವಿಷ್ಯ ನುಡಿದಿದ್ದಾರೆ.